ಹಲೋ ಸ್ನೇಹಿತರೆ, ಹೆಂಗಿದ್ದೀರಾ? ನಿಮಗೊಂದು ದೊಡ್ಡ ಸ್ವಾಗತ ಈ ನನ್ನ ಈ ಹೊಸ ಬ್ಲಾಗಿನಲ್ಲಿ. ಇವತ್ತು ನೀವು ನೋಡ್ಬೋದು ಅರ್ಮೇನಿಯಾದಲ್ಲಿ ಯೆರೆವಾನ್ನಲ್ಲಿ ಇವತ್ತು ಕ್ಯಾಸ್ಕೇಡಿಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲ ವಯಸ್ಸು ನೀವು ನೋಡ್ತಿರ್ಬೋದು, ನಾವು ಇವಾಗ ಹೋಗ್ತಾ ಇದ್ದೀವಿ ಕ್ಯಾಸ್ಕೇಡಿಗೆ ಅಂದ್ಬಿಟ್ಟು. ಈ ಕ್ಯಾಸ್ಕೇಡ್ ಒಂಥರ ಚೆನ್ನಾಗಿದೆ. ಸಮ್ಮರಲ್ಲಿ ವಿಂಟ್ರಲ್ಲಿ ಸ್ನೋ ಐತೆ ಅಂದ್ಬಿಟ್ಟು ಇದು ಹೋಗೋಕ್ಕೆ ಕಾರಣ ಏನೂ ಇಲ್ಲ. ಆದರೂ ಇವಾಗ ಸಮ್ಮರ್ ಬಂದೈತೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು ಇಲ್ಲಿ ಪಾರ್ಕು ಹೆಂಗೈತೆ ಅಂದ್ಬಿಟ್ಟು. ಇಲ್ಲಿ ಕೆಳಗಡೆ ಚಿಕ್ಕದಾಗೆ ಒಳ್ಳೆ ಒಳ್ಳೆ ಹುಡುಗಿರು ಅವರೇ ನೋಡ್ರಿ ನಿಮಗೋಸ್ಕರನೇ. ನೋಡ್ಬೋದು ಗೈಸ್ ನೀವು, ಅವ್ನು ಯಾವುದೋ ಪೈರೇಟ್ಸ್ ಸೀರೀಸಲ್ಲಿ ಇರ್ತದೆ ನೋಡು, ಜಾಕ್ ಅಂದ್ಬಿಟ್ಟು ಅವನ ಥರನೇ ಅವನೇ ಅಲ್ಲಿ ಜಾಕ್ ಅಂತ ಇದ್ದಾನೆ ಅದರಲ್ಲಿ. ಪೈರೇಟ್ಸ್ ಆಫ್ ದಿ ಕ್ಯಾರಿಬಿಯನ್ ತಡಿ ಚೆಕ್ ಮಾಡ್ತೀನಿ. ಇಲ್ಲೊಬ್ಬ ಯಾರೋ ಇವರು ತಿರ್ಗಾ ಆಕ್ಟಿವ್ ಬಗ್ಗವ್ರೆ. ನೋಡ್ತಿದ್ದೀರಾ, ಇವನ್ ಸೋಲ್ಜರಿಗೆ ಒಬ್ಬ ಬೆಸ್ಟ್ ಫ್ರೆಂಡು, ಒಬ್ಬ ಗೆಳೆಯ ಇದ್ದಂತೆ. ಯಾವ ಥರ ಅಂದರೆ ಇವನ್ ಥರ ಅಂತೆ. ट्रेलर है, पिक्चर अभी बाकी है, मैं बोला है ना, पिक्चर अभी ಹಂಗೆ ಇವನು ಇವರಿಬ್ರು ಅವಳಿ ಜವಳಿ ಇದ್ದಂಗೆ. ಇಬ್ರು ಜೊತೆ ಇದ್ದಾಗ ಹಿಂದೆಯಿಂದ ಹಂಗಂದ್ರೆ ಈ ಮುಂದೆಯಿಂದ ಹಿಂಗ್ ಬಾಯ್ ಮಾಡ್ತಿದ್ರಂತೆ ಇವರಿಬ್ರು. ಅಯ್ಯೋ ಕುದುರೆಗಳು ಏನಿದು, ಕ್ಯಾಸ್ಕೇಡ್ ಕೆಳಗಡೆ ಹಿಂಗ್ ಮಾಡಾಕ್ಬಿಟ್ಟಾರೆ. ನೀವು ನೋಡ್ಬೋದು ಫ್ರೆಂಡ್ಸ್, ಇದು ಅಲ್ಲೇ ಕಾಲದಲ್ಲೇ ಮ್ಯೂಸಿಯಂ ಥರ ಹಾಕಿಕ್ಕರೆಲ್ಲ. ವಿಮಲ್ ಬೋಲೋ ಜುಬಾ ಕೇಸರಿ ಕಾಲ ಅಂದ್ಬಿಟ್ಟು ಎಕ್ಸಿಲೇಟರ್ ಹೋಗ್ತಾ ಇದೀವಿ ಇವಾಗ ಫ್ರೆಂಡ್ಸ್. ನೀವು ನೋಡ್ಬೋದು ಸೋಫಾ ಇಟ್ಬಿಟ್ಟು ನನಗೋಸ್ಕರ ಹೋಗಿ ಕುತ್ಕೊಂತೀನಿ ತಡೀರಿ. ಆಮೇಲೆ ಅದೇ ಬಿಟ್ಟರೆ ತಾನೆ ಮೆಟ್ಲತ್ಬಿಟ್ಟು ಹೋಗೋಣ ಅಂದರೆ ಈ ಬಿಸಿಲು. ಹೂವು ಬಿಟ್ಬಿಟ್ಟು ಹೋಗಿ ಸನ್ಫ್ಲವರ್ ಹೂವು ಸೆಂಟ್ರಲ್ ಏನೋ ಐತೆ. पैसा बर्बाद पहन चोद. ಒಳ್ಳೊಳ್ಳೆ ಸ್ಕಲ್ಪ್ಚರ್ ಸಿಕ್ಕವೆ ಹೋಗಿ. ಒಳ್ಳೆ ಕಾರ್ ಇತ್ತು. ನೋಡ್ಬೋದು ಫ್ರೆಂಡ್ಸ್, ನಾವು ಎಕ್ಸಿಲೇಟ್ರಿಂದ ಎಷ್ಟು ಮೇಲೆ ಬರೋಕ್ಕಾದ್ರೂ ಅಷ್ಟು ಬಂದಿದ್ದೀವಿ. ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಒಳ್ಳೆ ವ್ಯೂ ಮಾತ್ರ ಚೆನ್ನಾಗಿರುತ್ತೆ. ನಿಮಗೆ ಇಲ್ಲಿ ತೋರಿಸ್ತೀನಿ ತಡೀರಿ. ಎಲ್ಲಿ ನೋಡಿದ್ರು ಈ ಬಗ್ಗದ ಬರೀ ಕೆಲಸ ಅನಿಸುತ್ತೆ. ಈ ವ್ಯೂ ನೋಡ್ತಿದ್ದೀರಾ ನೀವು? ಈ ವ್ಯೂವಿಗೆ ನಾವು ಬದುಕಬೇಕು ನೋಡ್ರಿ. ನೋಡ್ತಾನೆ ಇದ್ದರೆ ಇಲ್ಲೇ ಇದ್ಬಿಡೋಣ ಅನಿಸುತ್ತೆ. ಚೆನ್ನಾಗಿ ಫೀಲ್ ಆಗ್ತಿದೆ ಇಲ್ಲಿ. ಇಲ್ಲಿ ನೋಡ್ತಿದ್ದೀರಾ, ಇಷ್ಟೊಂದೆಲ್ಲ ಸ್ಟೆಪ್ಸ್ ಹತ್ಬೇಕಾಗಿರ್ತಿತ್ತು ಅಲ್ಲಿ ಕೆಳಗಡೆಯಿಂದ ಬಂದಾಗ. ಎಕ್ಸಿಲೇಟರ್ ಅಂತ ಬಂದ್ಬಿಟ್ಟಿದ್ದೀವಿ. ಒಳ್ಳೆ ತಿರುಪತಿಗೆ ಮೆಟ್ಲು ಹತ್ಬೇಕಲ್ಲ, ಇವಾಗ ಹಂಗೆ ಫೀಲ್ ಆಗ್ತೈತಿ ಇಲ್ಲಿ ಬಂದರೆ. ಇಷ್ಟೊಂದು ಸ್ಟೆಪ್ಸ್ ಹತ್ಬೇಕಂದ್ರೆ ಏನು ಮಾಡೋಣ. ಎಕ್ಸಿಲೇಟ್ರ್ ಇಕ್ಕೋರೆ ಅವ್ರಿಗೊಂದು ದೊಡ್ಡ ಥ್ಯಾಂಕ್ಸ್ ಹೇಳ್ಬಿಟ್ರು ಹಂಗೆ ಕಮೆಂಟಲ್ಲಿ. ಆದರೂ ಇಷ್ಟು ಹತ್ತಬೇಕು ಇನ್ನು. ಅದು ನೋಡ್ತಿದ್ದೀರ ಮೇಲ್ಗಡೆ ಟಾಪಲ್ಲಿ ಇದ್ದೇ ಕೊನೆಯ ಪಾಯಿಂಟು. ಅಲ್ಲಿ ತನಕ ಇವಾಗ ನಡ್ಕೊಂಡು ಹೋಗ್ಬೇಕು ನಾವು.
ಬರ್ರಿ ಹೋಣ ಜೊತೆಗೆ ಹಂಗೆ. ಈಗ ಬಂದ್ಬಿಟ್ಟು ಹಿಂಗೆ ಹೋಗ್ತಿದ್ರೆ ಈ ಗಾಳಿಯಲ್ಲಿ ಒಳ್ಳೆ ಫೀಲ್ ಆಗ್ತೈತೆ ನನಗೂ. ಮನ್ಸಿಗೆ ಪೀಸ್ ಅಂತ ಇರುತ್ತೆ. ಈ ಲೈಫಲ್ಲಿ ನಾವು ಕಾಲೇಜು, ವರ್ಕು, ಫ್ಯಾಮಿಲಿ ಸ್ಟ್ರೆಸ್ಸು, ರೆಸ್ಪಾನ್ಸಿಬಿಲಿಟೀಸ್ ಅಂದ್ಬಿಟ್ಟು ಸುಮ್ಮನೆ ತಲೆ ಕೆಡ್ಸ್ಕೊತಿದ್ದೀವಿ. ಒಂದು ಸ್ವಲ್ಪ ಟೈಮ್ ಕೊಡ್ರಿ ನೀವು, ನಿಮಗೂ ಚೆನ್ನಾಗಿ ಅನಿಸುತ್ತೆ. ಫ್ರೆಂಡ್ಸ್ ಜೊತೆ ಓಡಾಡ್ರಿ. ಅದೇ ಬುಡಿ ಮಕ್ಕಳು ನಮ್ಮ ಫ್ರೆಂಡ್ಸಲ್ಲಿ ಫೋಟೋ ತೆಗಿತವ್ರು ಅಲ್ಲಿ. ಬರ್ರಿ ಹೋಣ ಅಂದರೆ ಒಳ್ಳೆ ಜಾಗಕ್ಕೆ ಹೋದೆ, ಫೋಟೋ ತೆಗಿಯೋದೇ ಆಯಿತು ಎಲ್ರದ್ದು. ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡ್ಬಿಟ್ಟು ನೇಚರಿನ ವ್ಯೂ ಎಂಜಾಯ್ ಮಾಡೋಕ್ಕಾಗಲ್ಲ ಅವರಿಗೆ. ನಾನು ಹಂಗೆ ಅನಿಸ್ತೈತೆ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಅವರು ಹಂಗೆ ಅಂತಾರಲ್ಲಿ. ಅದೇ ಮಾಡೋಣ, ಮಾಡಲೇಬೇಕಲ್ವಪ್ಪ. ಸ್ಟಾರ್ಟ್ ಮಾಡಿದ್ದೀವಿ, ನೋಡ್ಬೋದು ನೀವೇ. ಸ್ಟಾರ್ಟ್ ಮಾಡಿದ್ದೀನಿ ಅಂದ್ಬಿಟ್ಟು ನಂಗೆ ಕಣ್ಣು ಒಳ್ಳೆ ಚಿಕ್ಕದು ಕಂತಿದೆ ಅಲ್ವ ನಗ್ದಾಗ. ಏನು ನನಗೂ ನಗು ಬರ್ತಿದ್ವು ಅಜ್ಜಿ ಕ್ಲಿಪ್ ನೋಡಿದ್ಮೇಲೆ. ಆದರೆ ಏನು ಮಾಡೋಣಪ್ಪ, ಬಾಂಡ್ ವಿತ್ ದಿಸ್ ಸೈಜ್ ಅನ್ಬೋದು ನೀವು. ಯಾರು ಅಣ್ಣ ಹೇಳ್ದಂಗೆ ಅಣ್ಣ ಇಲ್ಲಿ ಅಬ್ರಾಡಿಗೆ ಬಂದುಬಿಟ್ಟು ಲೈಫಲ್ಲಿ ಫುಡ್ ಡೆಲಿವರಿ ಕೆಲಸ ಮಾಡ್ತಾರೆ. ಪಾಪ ಇಷ್ಟು ಮೇಲ್ಗಡೆ ಎಲ್ಲ ಹತ್ತಿ ಬಂದು ಫುಡ್ ಡೆಲಿವರಿ ಮಾಡ್ತಾರೆ. ಇಂಥವ್ರು ನೋಡ್ಬಿಟ್ಟೆಲ್ಲ ಕಷ್ಟ ಅನಿಸುತ್ತೆ. ಇದು ಏನು ಮಾಡೋಣ, ಅವ್ರದ್ದು ಕಷ್ಟ ಅವ್ರವ್ರಿಗೆ ಗೊತ್ತಿರ್ತದೆ, ಬೇರೆಯವ್ರಿಗಂತ ಏನೂ ಗೊತ್ತಾಗಲ್ಲ, ನಗ್ತಾ ಇರ್ತಾರೆ ಅಷ್ಟೇ. ಎಲ್ಲ ಕಷ್ಟದಲ್ಲಿ ಒಂದು ಕೆಲಸ ನಾವು ಮಾಡ್ಬೋದು ಅಷ್ಟೇ. ಏನು ಹೇಳಿ, ನಗ್ನಗ್ತಾ ಇರಬೇಕಷ್ಟೇ ನಾವು ಅಲ್ವಾ. ಅದು ಬಿಟ್ಟು ಇನ್ನೇನು ಮಾಡ್ಬೋದು ನಾವು, ಇನ್ನೂ ನಡಿಬೇಕಲ್ವ. ಅದು ಇಂಡಿಯಾ ಇದ್ದಾಗ ಆ ತಿರುಪತಿ ಮೆಟ್ಲೆ ಹತ್ಬೋದಿತ್ತು ನಾನು ಚಿಕ್ಕವನಿದ್ದಾಗ. ಇವಾಗ ಈ ಚಿಕ್ಕ ಚಿಕ್ಕ ಸ್ಟೆಪ್ಸ್ ಹತ್ಬಿಟ್ಟು ಹೋಗೋಕ್ಕೆ ಈ ದೇಶದಲ್ಲಿ ಸಖತ್ ಕಷ್ಟ ಅನಿಸ್ತೈತಪ್ಪ ನನಗಂತೂ. ಯಾಕಂದರೆ ಒಂದೊಂದು ಸ್ಟೆಪ್ ಸಿಗ್ತಿರೋ ಎಲ್ಲ ಸಖತ್ ಸುಸ್ತಾಗ್ಬಿಡ್ತೈತೆ. ಇವಾಗ ಗೊತ್ತಾಗ್ತೈತೆ. ಸುಮ್ಮನೆ ನಾವು ವಿಂಟ್ರಲ್ಲಿ ಮನೇಲಿದ್ದಾಗ ಎಷ್ಟು ಕಷ್ಟ ಆಗ್ತಿತ್ತು, ಆಚೆ ಓಡಾಡಿಲ್ಲ ಅಂದರೆ ಹೆಂಗೆ ಅನಿಸುತ್ತೆ ಅಂದ್ಬಿಟ್ಟು ಇವಾಗ 3-4 ತಿಂಗಳು, ಒಂದು 3 ತಿಂಗಳು ಆಗೈತೆ ಅನಿಸುತ್ತೆ ಆಚೆ ಬಂದು ಹಿಂಗೆ ಓಡಾಡಬೇಕಂದ್ರೆ. ಏನು ಮಾಡೋಣ, ಕಷ್ಟ ಆಗ್ತಿದ್ದು ಇವಾಗ ಹೋಗ್ತಿರೋ ನಾನು. ಇಲ್ಲಿ ಸೈಡೆಲ್ಲ ಮನೆ ಕಟ್ಟಿರೋ ಎಷ್ಟು ನೆಮ್ಮದಿ ಅಲ್ವಾ, ಆದರೂ ಹಂಗೆ ಕಷ್ಟ. ನೀವು ಹಿಂಗೆ ಕೆಳಗಡೆಯಿಂದ ಗಾಡಿ ತೊಗೊಂಡು ಹೋಗ್ಬೇಕು. ಇವರು ತೊಗೊಂಡ್ಬಿಡ್ರಿ, ಇಲ್ಲಿ ಹಿಂದೆಗಡೆನೆ ಮೇನ್ ರೋಡ್ ಐತೆ, ಹೈವೇ ಐತೆ, ಹಿಂಗೆ ತೊಗೊಂಡು ಹೋಗ್ಬೋದು. ಇವ್ರು ಹಿಂಗೆ ಕೆಳಗಡೆ ಸ್ಟೆಪ್ಸಲ್ಲಿ ತೊಗೊಂಡು ಹೋಗಲ್ಲ. ಆಟೋಮೆಟಿಕ್ ಡೋರ್ ಕ್ಲೋಸ್ ಆಗ್ತೈತೆ ಅಂದ್ಬಿಟ್ಟು ನೋಡ್ರಪ್ಪ. ಅಸ್ಥೆಟಿಕ್ ಅಂದರೆ ಇವನೇ ಸ್ಕೇಟ್ ಬೋರ್ಡ್ ತೊಗೊಂಡು ಅದ್ಮೇಲೆಗಿಂತ ಕೆಳಗಡೆ ಬರ್ಬೋದಾ. ನೀವೇ ನೋಡ್ಬೋದು. ಕ್ಯಾಸ್ಕೇಡ್ ಅಂದರೆ ಇದೆ ಇಲ್ಲಿ, ಇದೊಂದು ಫೇಮಸ್ಸು. ಯಾಕಂತ ಅದು ನನಗೂ ಗೊತ್ತಿಲ್ಲ, ಅದು ನಾವು ಸುಮ್ಮನೆ ಬರ್ತಾಯಿದ್ದೀವಿ. ಏನೊಂದು ಒಳ್ಳೆ ಫೀಲ್ ಆಗುತ್ತೆ ಅಂದ್ಬಿಟ್ಟು ನೋಡ್ಬೋದು ನೀವು. ಇಲ್ಲಿ ಯಾಕೋ ಹೊಸದೇನೋ ಕನ್ಸ್ಟ್ರಕ್ಷನ್ಸ್ ಮಾಡ್ತವ್ರೆ, ಯಾಕಂತ ಗೊತ್ತಿಲ್ಲ. ಇಂಥ ಸ್ಟೆಪ್ಸೇ ಬರಬೇಕಲ್ಲಿ. ಕೈಯಲ್ಲಿ ಫೋನ್ ಹಿಡ್ಕೊಂಡು ಬಾಯಿಗೆ ಬರ್ತೈತೆ ಜೀವ. ಅಜ್ಜಿ ಕಷ್ಟಪಟ್ಟೆ iPhone 17 ತೊಗೊಂಡಿದ್ದು. ಇವಾಗ ಇನ್ನೂ ಇಷ್ಟು ನಡ್ಕೊಂಡು ಹೋಗ್ಬೇಕು ನಾವು. ಯಾವ ಅಣ್ಣ ಫೋಟೋ ತೆಗಿಸ್ಕೊಂತಾರೆ, ಮೇನ್ ಕ್ಯಾರೆಕ್ಟರ್ ಆಫ್ ಅವರ್ ಸ್ಟೋರಿ ಅಂತಾರಲ್ಲ ಅವನೇ. ಹಂಗೆ ಇದೇ ಕ್ಯಾಸ್ಕೇಡ್ ಟಾಪು. ಇದೊಂದು ಫೇಮಸ್ ಸ್ಕಲ್ಪ್ಚರು. ಸುತ್ತಮುತ್ತ ಇವಾಗ ಇಲ್ಲೇನು ಇಲ್ಲ. ಅಲ್ಲಿ ನೀವು ನೋಡ್ಬೋದು, ಅದೊಂದು ಅಮ್ಯೂಸ್ಮೆಂಟ್ ಪಾರ್ಕು ಇನ್ನೂ ಓಪನ್ ಆಗಿಲ್ಲ. ಓಪನ್ ಆದಾಗ ಸಕ್ಕದಾಗಿ ಇರುತ್ತೆ ಒಳಗಡೆ ಎಲ್ಲ. ನೀವು ನೋಡ್ಬೋದು ಅಲ್ಲಿ ಮೌಂಟೇನ್ಸು ಹೆಂಗೆ ಚಿತ್ರನ ಹಂಗೆ ಕಾಣ್ತೈತೆ ಅಲ್ಲಿ ನೋಡ್ಬೋದು. ಅಲ್ಲಿ ಮಸ್ತ್ ಸಿನಿಮ್ಯಾಟಿಕ್ ಒಳ್ಳೆ ಡೈರೆಕ್ಟ್ರ್ ಆಗ್ಬಿಡೋಣ ಅನಿಸ್ತೈತಿ. ಫಸ್ಟ್ ಬ್ಲಾಗರ್ ಇನ್ನೂ ಆಗಿಲ್ಲ, ಆದರೂ ಪಿಯಾನೋ ಓಡಿಸ್ತೀನಿ. ನೋಡ್ಬೋದು ನೀವು ಇಲ್ಲಿ ಕ್ಯಾಸ್ಕೇಡ್ ಟಾಪಿಂದ ಎರವಾನ್ ಹೆಂಗೆ ಕಾಣುತ್ತೆ ಅಂದ್ಬಿಟ್ಟು.
ಚೆನ್ನಾಗಿ ಕಾಣ್ತೈತಲ್ವಾ. ಇಲ್ಲೇನೈತೆ ಅಂದ್ಬಿಟ್ಟು ಗೊತ್ತಿಲ್ಲ, ಆದರೂ ನಿಮಗೂ ಚೆನ್ನಾಗಿ ಅನಿಸಿರ್ಬೇಕು. ವಿಡಿಯೋಲ್ಲಿ ನೋಡ್ತಿದ್ದೀರಾ ನೀವು. ರಂಗೋಲಿ ಹಾಕ್ಬಿಟ್ಟವ್ರಲ್ಲ ಸೆಂಟ್ರಲ್ಲಿ. ಇವನು ಸೊ ಇದೊಂದು ಕ್ಯಾಸ್ಕೇಡ್ ಕಟ್ಟಿರೋದು ಯಾವಾಗ 1920s ಯಾರು ಅಲೆಕ್ಸಾಂಡರ್ ತುಮನ್ಯಾನ್ ಅಂತ ಕಟ್ಟಿರೋನು. ಇದು ಒಂದು ಪಾರ್ಟ್ ಕಟ್ಟಕ್ಕೆ ಒಂದು ಎಷ್ಟಪ್ಪ, ಒಂದು 100 ಸ್ಟೆಪ್ ಕಟ್ಟಕ್ಕೆ ಈ ನಮಗೆ 10 ವರ್ಷ ತಗೊಂಡವನೇ ಪಾಪ. ಈ 10 ವರ್ಷ ಅವನು ಈ 100 ಮೆಟ್ಲುನ ಕಟ್ತಾ ಮನೆಗೆ ಹೋಗಿಲ್ವೇನು ಪಾಪ. ಅವ್ನು ಯಾವ ಮದುವೆನೇ ಆಗಿರಲ್ಲ ಅನಿಸುತ್ತೆ. ಇವನ್ ಥರ ನೋಡ್ಬೋದು ಇವನು. ಯಾವುದಪ್ಪ ಇದೆ ಅನಿಸುತ್ತೆ. 100 ಸ್ಟೆಪ್ಸ್ ಕಟ್ತಿರಾಗ ಅವನು ಮನೆ ಹೋಗೋಕ್ಕಾಗಿಲ್ಲ ಅಂದ್ಬಿಟ್ಟು. ಆಮೇಲೆ ಇದೊಂದು ಕ್ಯಾಸ್ಕೇಟ್ ಕಟ್ಟೋದು ನಿಲ್ಸಿರೋದು ಇವರು 1920s ಸ್ಟಾರ್ಟ್ ಮಾಡಿಬಿಟ್ಟು ತಿರ್ಗಾ ನಿಲ್ಸವ್ರೆ. 10 ವರ್ಷ ಆದಮೇಲೆ 1930s ನಿಲ್ಸವ್ರೆ. ಯಾಕಂದರೆ ಇಲ್ಲೊಂದು ಅರ್ಥಕ್ವಿಕ್ ಬಂದಿತ್ತಂತೆ, ಅದಕ್ಕೆ ನಿಲ್ಸ್ಬಿಟ್ಟಿದ್ರು. ಆಮೇಲೆ ತಿರ್ಗಾ ಒಂದು 20-30 ವರ್ಷ ಆಗ್ಬಿಟ್ಟು ಅರ್ಮೇನಿಯಾ ಮತ್ತು ಅಮೇರಿಕಾ ಅವರು ಸೇರಿಬಿಟ್ಟು ಕ್ಯಾಸ್ಕೇಟ್ ಕಟ್ಟವ್ರಂತೆ. ಇವರಿಬ್ರು ಸೇರಿಬಿಟ್ಟು ಇಂಥದ್ದು ಕಟ್ಟವ್ರೆ ಅಂದರೆ ಏನು ಹೇಳೋಣ ನಾವು. ಸೀನರಿ ಮಾತ್ರ ಚೆನ್ನಾಗೈತೆ ಏನಾದರೂ, ಆದರೂ ಹಿಂಗೆ ನೋಡೋಕೆ ಅಷ್ಟೊಂದೇನೂ ಇಲ್ವಲ್ಲ. ಆದರೂ ಏನೋ ಒಂದು ಚೆನ್ನಾಗೈತೆ ಅಂದರೆ ಅಷ್ಟೇ ಸಾಕಲ್ವ. You very chalak, bro. What chalak? Chalak, bro, chalak. ಸೊ ವಯಸ್ಸು ಮತ್ತೆ ಸಿಗೋಣ ನಿಮಗೆ ಇನ್ನೊಂದು ಹೊಸ ಬ್ಲಾಗಲ್ಲಿ. ಬಾಯ್ ಬಾಯ್.